ಮುಂದಿನ ಸುದ್ದಿಗೆ ಹೋಗೋಣ. ಈಗ ಪ್ರತಾಪ್ ಸಿಂಹ ವರ್ಸಸ್ ಪ್ರಿಯಾಂಕ ಖರ್ಗೆ. ಮಾಜಿ ಸಂಸದ ಪ್ರತಾಪ್ ಸಿಂಹ ವರ್ಸಸ್ ಪ್ರಿಯಾಂಕ ಖರ್ಗೆ. ಪ್ರಿಯಾಂಕ ಖರ್ಗೆ ಅವರು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ RSSನ್ನು ಬ್ಯಾನ್ ಮಾಡ್ತೀವಿ ಅಂತ ಹೇಳಿದ ನಂತರ ಇಬ್ಬರ ಮಧ್ಯದಲ್ಲಿ ಭಯಂಕರ ಟಾಕ್ ಫೈಟ್ ನಡೀತಾ ಇದೆ. ತೀರ ವೈಯಕ್ತಿಕ ಮಟ್ಟಕ್ಕೆ ಹೋಗ್ತಾ ಇದೆ. ಇದು ತೀರ ವೈಯಕ್ತಿಕ ಮಟ್ಟಕ್ಕೆ. ಪ್ರತಾಪ್ ಸಿಂಹ ಅವರ ಹೇಳಿಕೆಗೆ ಪ್ರಿಯಾಂಕ ಖರ್ಗೆ ಅವರ ಟ್ವೀಟನ್ನು ನಿನ್ನೆ ಓದಿದ್ದೆ ನಾನು. ಇವತ್ತು ಕ್ಯಾಮರಾದ ಮುಂದೆ ಹೇಳಿಕೆಯ ಲೆಕ್ಕಕ್ಕೆ ಬಂದಿದೆ. ಇದು ಜೂನ್ 6ನೇ ತಾರೀಕು, ಜುಲೈ 6 ಸದನದ ಒಳಗೆ ನೀವು ಪೈಲ್ಸ್ ಪ್ರಿಯಾಂಕಾ, ಸದನದ ಹೊರಗೆ ನೀವು ಕೂಗುಮಾರಿ ಖರ್ಗೆ, RSS ಬ್ಯಾನ್ ಮಾಡ್ತೀರಾ. ನೀವು ಯಾರ ಮಗಳ ಹೆಸರು ಇಟ್ಕೊಂಡಿದ್ದೀರಲ್ಲ ಅವ್ರ ಕೈಲೇ ಆಗಲಿಲ್ಲ, ಅರ್ಥಾತ್ ರಾಜೀವ್ ಗಾಂಧಿ ಕೈಯಲ್ಲೇ ಆಗಿಲ್ಲ. ಇಂದಿರಾ ಗಾಂಧಿ ಬ್ಯಾನ್ ಮಾಡಿದ್ರು, ಅಧಿಕಾರ ಕಳ್ಕೊಂಡ್ರು. ನೆಹರು ಬ್ಯಾನ್ ಮಾಡಿ ವಾಪಸ್ ತಗೊಳ್ಳೋ ಅನಿವಾರ್ಯತೆಗೆ ಬಿದ್ದರು. IT-BT ಸಚಿವರಾಗಿ ನಿಮ್ಮ ಸಾಧನೆ ಹೇಳಿ ಅಂತ ಪ್ರತಾಪ್ ಸಿಂಹ ಕೇಳಿದ್ರು. ಅದಕ್ಕೆ ನಿಮ್ಗೆ ಯಾಕೆ ಟಿಕೆಟ್ ಕೊಡಲಿಲ್ಲ BJP ಅವರು ಅಂತ, ನೀವು ಟಿಕೆಟ್ ಯಾಕೆ ತಪ್ಪಿಸ್ಕೊಂಡ್ರಿ? ಪ್ರಿಯಾಂಕ ಖರ್ಗೆ ಅವರು ಇವತ್ತು ಏನು ಹೇಳಿದ್ರು, ಅವರು ಏನು ಸ್ಮೋಕ್ ಬಾಂಬ್ ಹಾಕಿದಾಗ ನಿಮ್ಮ ಮೊಬೈಲ್ ಚೆಕ್ ಮಾಡಿದ್ರಲ್ಲ, ಆಗ ನಿಮ್ಮ ಮೊಬೈಲ್ನ ಮೋದಿ ನೋಡಿದ್ರಾ? ನಂಗೆ ಗೊತ್ತಿಲ್ಲ ಯಾಕೆ ಟಿಕೆಟ್ ಕೊಡಲಿಲ್ಲ ಅಂತ. ನನಗೆ ಆ್ಯಂಬಿಷನ್ ಇತ್ತು, ರಾಜಕಾರಣಿ ಆದೆ. ನೀವು ಪತ್ರಕರ್ತ ಆದರೂ ರಾಜಕೀಯಕ್ಕೆ ಬಂದ್ರಿ, ಈಗ ಸಂಬಂಧ ಸೂತ್ರ ಇಲ್ಲದ ನನ್ನ ಬಗ್ಗೆ ಮಾತಾಡ್ತಿದ್ದೀರಿ ಅಂತ. ಇದು ಜುಲೈ 6ನೇ ತಾರೀಕು ಕೊಟ್ಟಂಥ ಪ್ರತಾಪ್ ಸಿಂಹ ಅವರ ಹೇಳಿಕೆಗೆ ಪ್ರತಿಕ್ರಿಯೆಗಳು ಬರ್ತಾ ಇದ್ದಾವೆ ಪ್ರಿಯಾಂಕ ಖರ್ಗೆ ಅವರಿಂದ. ಇವತ್ತು ಪ್ರೆಸ್ ಮೀಟ್ನಲ್ಲಿ ಮಾತಾಡಿದ್ರು, ಕೇಳಿಸ್ಕೊಳ್ಳಿ. ಸದನದೊಳಗಡೆ ಪೈಲ್ಸ್ ಪ್ರಿಯಾಂಕಾ, ಹೊರಗಡೆ ಬಂದರೆ ಕೂಗುಮಾರಿ ಖರ್ಗೆ ಆಗ್ತೀರಿ. ಯಾಕೆ ಸರ್? ಏನು ಸರ್ ನೀವು RSSನ್ನು ಬ್ಯಾನ್ ಮಾಡ್ತೀರಿ ಅಂತ? ನೀವು ಯಾರ ಮಗಳ ಹೆಸರಿಟ್ಕೊಂಡಿದ್ದೀರಲ್ಲ, ಆ ರಾಜೀವ್ ಗಾಂಧಿನೂ ಕೂಡ ಈ ದೇಶವನ್ನು ಆಳಿದ್ರು, ಅವ್ರ ಕೈಲೂ ಬ್ಯಾನ್ ಮಾಡೋಕ್ಕಾಗಲಿಲ್ಲ. ಆ ರಾಜೀವ್ ಗಾಂಧಿಯನ್ನು ಹೆತ್ತಂತಹ ಇಂದಿರಾ ಗಾಂಧಿ 16 ವರ್ಷ ದೇಶ ಆಳಿದ್ರು, ಅವರು ಬ್ಯಾನ್ ಮಾಡಿದರು. ಆದರೆ ಅಧಿಕಾರವನ್ನೇ ಕಳ್ಕೊಳ್ಬೇಕಾಗಿ ಬಂತು. ಆ ಇಂದಿರಾ ಗಾಂಧಿಗೆ ಜನ್ಮ ಕೊಟ್ಟಂತಹ ನೆಹರು ಕೂಡ ದೇಶವನ್ನು 17 ವರ್ಷ ಆಳಿದರು, ಅವರು ಕೂಡ ಒಂದು ಸರಿ ಬ್ಯಾನ್ ಮಾಡಿ ಕೊನೆಗೆ ಆ ಬ್ಯಾನನ್ನು ವಾಪಸ್ ತೆಗೆದುಕೊಳ್ಬೇಕಾದಂಥ ಅನಿವಾರ್ಯ ಸ್ಥಿತಿ. 2.5 ವರ್ಷದಿಂದ ನೀವು IT-BT ಸಚಿವರಾಗಿ ಏನು ಮಾಡಿದ್ರಿ ಹೇಳಿ ಸರ್? ಏನು ಟ್ಯಾಲೆಂಟ್ ಇದೆ, ನಮ್ಗೆ ಅವಕಾಶ ಇಲ್ಲ ಅಂತ. ಅವ್ರಿಗೆ ಟಿಕೆಟ್ ಸಿಕ್ಕಾಗ ಟ್ಯಾಲೆಂಟ್ ಇತ್ತು, ಆಯ್ತಪ್ಪ. ಮತ್ತೆ ಮೋದಿ ಅವ್ರಿಗೆ ಟಿಕೆಟ್ ಯಾಕೆ ಕಟ್ ಮಾಡಿದ್ರು? ಯಾಕೆ ನನಗೆ ಗೊತ್ತು. ಕೇಳಿ, ಆಡಿಯೋ ಟೇಪ್ ಕೇಳಿದ್ರ ಮೋದಿ ಅವರು? ಆಡಿಯೋ ಟೇಪ್ ಕೇಳಿದ್ರ ಮೋದಿ ಅವರು? ಅಥವಾ ಏನು ನಿಮ್ಮ ಮೊಬೈಲ್ ನಲ್ಲಿ ಸೀಸ್ ಆಗಿತ್ತಲ್ಲ, ಯಾವಾಗ ನೀವು ಪಾರ್ಲಿಮೆಂಟ್ ನಲ್ಲಿ ಸ್ಮೋಕ್ ಬಾಂಬ್ ಬಿಟ್ಟವರಿಗೆ ನೀವು ಪಾಸ್ ಕೊಟ್ರಲ್ಲ, ನಿಮ್ ಮೊಬೈಲ್ ಸೀಸ್ ಆಗಿತ್ತು ಅಂತ ಹೇಳ್ತಾರ ಮಾಧ್ಯಮದವರಿಗೆ? ನೀವು ಕೇಳಿದ್ರ ಯಾವತ್ತನ ಆ ಮೊಬೈಲ್ ನಲ್ಲಿ ಏನ್ ನೋಡಿದ್ರು ಮೋದಿ ಅವರು? ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ. ಕಷ್ಟಪಟ್ಟು ನಿಮ್ಗೆ ಓದಿಸ್ದಾಗ ನೀವು ಏನೋ ಜರ್ನಲಿಸ್ಟೋ ಏನೋ ಆದ್ರಿ, ಅದಾದ್ಮೇಲೆ ರಾಜಕೀಯಕ್ಕೆ ಬಂದ್ರಿ. ಈಗ ಅವರಿಗೆ ಆಂಬಿಷನ್ ಇರಲಿಲ್ಲ ಅಂದ್ರೆ ನಾನೇನ್ ಮಾಡಿದ್ವಿ? ಕರ್ಲೆ ಸಾಹೇಬ್ರಿ ಒಂದ್ ಚಲೋ ಇದ್ದು ನಾನು ಪೊಲಿಟಿಷಿಯನ್ ಆಗ್ಬೇಕು ಅಂತ ಆದ್ರು. ನಿಮ್ಮಪ್ಪ ಉಮೇಶ್ ಜಾಧವ್ ಇರ್ಬೋದು, ಕಮರುಲ್ಲಾ ಇಸ್ಲಾಂ ಇರ್ಬೋದು, ದೊಡ್ಡ ದೊಡ್ಡ ನಾಯಕರನ್ನೆಲ್ಲ ಬಲಿ ಕೊಟ್ಟು, ಅವರ ಮುಖ್ಯಮಂತ್ರಿ ಆಸೆನೂ ಕೂಡ ಬಲಿ ಕೊಟ್ಟು ನಿಮ್ಮನ್ನ ಮಂತ್ರಿ ಮಾಡಿದ್ರು. ಇದೇ ಥರ ದಿನ ಕೂಗುಮಾರಿ ಥರ ನೀವು ಬಬ್ಬೆ ಹೊಡಿತಾ ಇದ್ರೆ ನಿಮ್ಮನ್ನು ಯಾರು ಮುಖ್ಯಮಂತ್ರಿ ಮಾಡಲ್ಲ. ನಿಮ್ಮ ಅಪ್ಪನ್ನೇ ಮುಖ್ಯಮಂತ್ರಿ ಮಾಡಲಿಲ್ಲ ಸರ್ ಕಾಂಗ್ರೆಸ್ಸು, ನಿಮ್ಮನ್ನು ಮಾಡುತ್ತಾ? ಪ್ರತಿನಿತ್ಯ RSS ಬೈಯೋದ್ರಿಂದ ನಿಮಗೇನಾದ್ರು ಅಧಿಕಾರ ಬರುತ್ತೆ ಅಂತಂದರೆ ಹಿಂದೆ ಅಲ್ಲಿ ಮೇಲ್ಗಡೆ ಮಣಿಶಂಕರ್ ಅಯ್ಯರು ಇಂಥವ್ರೆಲ್ಲರ ಕತೆ ಏನಾಗಿದೆ ಅಂತ ನೋಡಿ, ನಿಮ್ಮ ಕತೆನೂ ಅದೇ ಆಗುತ್ತೆ. ಖಾತೆ ಬಗ್ಗೆ ಒಂದು ಪ್ರೆಸ್ ಮೀಟ್ ಮಾಡೋಕ್ಕೆ ಹೇಳಿ. ಪ್ರಿಯಾಂಕ ಖರ್ಗೆ ಅವರೇ, ನಿಮ್ಮ ಖಾತೆ ಬಗ್ಗೆ ಏನು ಕಡ್ದು ದಬಾಕಿದಿರಿ ಅದ್ರ ಬಗ್ಗೆ ಒಂದು ಪ್ರೆಸ್ ಮೀಟ್ ಮಾಡಿ ಸರ್. ಪದೇ ಖರ್ಗೆ ಅವರ ಮಗ ಖರ್ಗೆ, ಹೌದ್ರಿ ನನ್ನ ಖರ್ಗೆ ಅವ್ರ ಮಗ ನನಗೆ ಹೆಮ್ಮೆ ಇದೆ. ನಿಮ್ಗೆ ನಿಮ್ಮ ಅಪ್ಪನ ಬಗ್ಗೆ ಹೆಮ್ಮೆ ಇಲ್ಲ ಅಂದ್ರೆ ನಾನೇನ್ ಮಾಡ್ಲಿ? ನಮ್ಮ ತಂದೆಯವರು ಕಷ್ಟಪಟ್ಟು ವಕಾಲತ್ ಮಾಡಿ ಶಿವರಾಜ್ ಪಾಟೀಲ್ ಅವರ ಹತ್ರ ರಾಜಕೀಯಕ್ಕೆ ಬಂದ್ರು, ಒಂದು ಆರ್ಡಿನರಿ ಬ್ಲಾಕ್ ಪ್ರೆಸಿಡೆಂಟ್ ಆಗಿ ಇವತ್ತು AICC ಅಧ್ಯಕ್ಷರಾಗಿದ್ದಾರೆ. ಪದೇ ನಾನು ಹೇಳ್ತಾ ಇದ್ದೀನಲ್ಲ, ಇವರಾಗಿರ್ಬೋದು, ನಿಮ್ಮ ರಾಜೀವ್ ಅವರಾಗಿರ್ಬೋದು, ಇವರಿಗೆಲ್ಲ ನಾನು ಅವಶ್ಯಕತೆ ಇದ್ದೀನಿ. ಉಪೇಂದ್ರ ಅವರು ಪಿಕ್ಚರ್ ಬಂದಿರ್ತಾರೆ, ಐ ಲವ್ ಯು, ಯು ಮಸ್ಟ್ ಲವ್ ಮೀ. ಅದೇ ನನಗೆ ಪ್ರೀತಿ ಇಲ್ಲ ಅವ್ರ ಮೇಲೆ, ಇಲ್ಲ ದಿನಾನೇ ಹೇಳೋದು. ಈ ಬೊಮ್ಮಾಯಿ ಸಾಹೇಬ್ರ ಮಗನಿಗೆ ಇನ್ಸೆಂಟ್ ಟಿಕೆಟ್ ಸಿಕ್ತು, ಅವು ಯಾವ RSS ಕ್ಯಾಂಪ್ ಅಲ್ಲಿ ಪ್ರಚಾರ ಮಾಡಿದ್ರೆ, ಅವ್ರು ಯಾವ BJP ಯುವ ಮೋರ್ಚಾ, ಅವೆಲ್ಲ ಏನ್ ನಾಟ್ ಕೌಂಟೆಡ್, ಓನ್ಲಿ ಪ್ರಿಯಾಂಕ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.